ಈ ನಮ್ಮ ಪುರದಾಳ ಗ್ರಾಮದಲ್ಲಿ ಸತತ ಈಗ ಒಂದು ತಿಂಗಳಿಂದನೇ ಆನೆ ಹಾವಳಿ ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಜೊತೆಯಲ್ಲಿ ಈಗ ನಿನ್ನೆ ದಿನ ಇಲ್ಲೇ ಮೇಲೆ ರಾಜೇಶನ್ ಅವ್ರ ತೋಟದಲ್ಲಿ ಅಲ್ಲೊಂದು ಇಬ್ಬರು ತೋಟದಲ್ಲಿ ನುಗ್ಗಿ ಅವ್ರ ತೋಟನೆಲ್ಲ ಮುರಿದು ಅಡಿಕೆ ಮರ ಎಲ್ಲ ಮುರಿದಿದೆ. ಆ ಭಯದಲ್ಲೇ ಊರಿನವರೆಲ್ಲ ಇರೋ ಹೊತ್ತಿಗೆ ಇವತ್ತು ಇಲ್ಲಿ ನಮ್ಮ ತೋಟದಲ್ಲಿ ಬಂದು ರಾತ್ರಿ ಎಲ್ಲ ಬಾಳೆ ಗಿಡ, ಅಡಿಕೆ ಮರ, ತೆಂಗಿನ ಮರ ಎಲ್ಲ ಮುರಿದು ದಾಂಧಲಿ ಮಾಡಿ ಇದು ಮಾಡಿ ಹೋಗಿದೆ. ಈಗ ಪಕ್ಕದಲ್ಲೇ ಇದೆ, ತೋಟದ ಪಕ್ಕದಲ್ಲೇ ಕೂಗೋ ಶಬ್ದ ಕೇಳುತ್ತೆ, ಪಕ್ಕದಲ್ಲೇ ಇದ್ದಾವೆ. ಮನುಷ್ಯರು ಭಯ ಇಲ್ಲ. ಆಗಲೇ ಮನುಷ್ಯರ ಮೇಲೆ ಕೂಡ 2 ಜನರ ಮೇಲೆ ದಾಳಿ ಮಾಡಿದೆ ಆನೆ. ಹಾಗಾಗಿ ಅರಣ್ಯ ಇಲಾಖೆಯವರು ನಾವು ಹೇಳಿದ್ರೆ ಬಂದು ನೋಡ್ಕೊಳ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ಯಾವುದೇ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಜನರ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾರು ಹಾಲು ಕೊಡೋದಕ್ಕೋ ಮತ್ತೊಂದಕ್ಕೋ ಮನೆಯಿಂದ ಹೊರಗಡೆ ಬರೋಂಥದ್ದೇ ಭಯ ಆಗಿದೆ. ಅವು ಎಲ್ಲಿಂದ ಬಂದಿದ್ದೋ ನೀರು ಕಡಿಮೆ ಆಗಿದ್ದರಿಂದ ಆ ಕಡೆಯಿಂದ ಈ ಕಡೆ ಬಂದು ಆನೆ ಮತ್ತೆ ಆ ಕಡೆ ಕಳಿಸ್ಲೇ ಇಲ್ಲ. ಅವಿಗೆಲ್ಲ ಮನೆಗೆ ನುಗ್ತಾ ಇದ್ದಾವೆ. ಮನೆ ಬುಡದಲ್ಲೇ ಬಂದು ಹೋಗಿದೆ. ಮನೆಗೆ ಇನ್ನೇನಿಲ್ಲ, ಸೊಂಡ್ಲು ಹಾಕಿದ್ರೆ ಮನೆ ಕೆಡುತ್ತವೆ. ಆ ಮಟ್ಟಕ್ಕೆ ಭಯನೇ ಇಲ್ಲ ಅವಕ್ಕೆ. ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟವ್ರು ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ತೀವಿ. ತುಂಬ ವರ್ಷಗಳಿಂದ ಆನೆ ಕಾಟ ಇತ್ತಿಲ್ಲಿ. ಆದರೆ ಅವೆಲ್ಲ ಆ ಆನೆಗಳು ಹೋದ್ಮೇಲೆ ಈಗ 1-2 ವರ್ಷದಿಂದ ಮತ್ತೆ ಶುರುವಾಗಿದೆ. ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲೇ ಓಡಾಡ್ಕೊಂಡಿದ್ವು. ಹಾಗಂತ ದೂರದಲ್ಲೇ ಇದ್ದಾವೆ ಅಂತ ನಾವು ರೋಡಲ್ಲಿ ಓಡಾಡ್ಕೊಂಡು ಸುಮ್ಮನೆ ಇದ್ವಿ. ಈಗ ನೋಡಿದರೆ ಮನೆ ಒಳಗೆ ನುಗ್ಗಲಲ್ಲಿ ಬಂದಿದ್ದಾವೆ. ಅವು ತೋಟದೊಳಗೆ ಬರ್ತಾ ಇದ್ದಾವೆ. ಯಾವ ಬೇಲಿ ಗಿಲಿ ಏನು ತಡಿತಾ ಇಲ್ಲ, ಎಲ್ಲ ಹಾಳು ಮಾಡ್ತಾ ಇದ್ದಾವೆ. ಏನೇನು ನಾಶ ಮಾಡಿದ್ರು ಇಲ್ಲಿ ಬಾಳೆ ಗಿಡ, ತೆಂಗಿನ ಗಿಡ ಮತ್ತು ಅಡಿಕೆ ಮರನೂ ಒಂದು ಕೆಡಗಿಲ್ಲ. ಯಾಕಂದ್ರೆ ಬಾಳೆ ಜಾಸ್ತಿ ಇರೋದ್ರಿಂದ ಬಾಳೆನೇ ಮುರಿದು ಇದು ಮಾಡ್ಕೊಂಡು ಹೋಗಿದೆ. ಇವತ್ತು ಬಂದರೆ ಮತ್ತು ಅಡಿಕೆ ಮರನೂ ಮುರಿಯೋ ಚಾನ್ಸ್ ಇದೆ, ಮುರಿಯುತ್ತೆ, ಅನುಮಾನವೇ ಇಲ್ಲ. ಬೇಲಿ ಎಲ್ಲ ಮೊನ್ನೆ ಕಟ್ಟಿರೋದು, 8 ದಿನದಲ್ಲಿ ಕಟ್ಟಿದಿರೋ ಬೇಲಿ ಇವತ್ತಷ್ಟು ನಾಶ ಮಾಡಿ ಹೋಗಿದೆ. ಭಾರಿ ಸಮಸ್ಯೆ. ಮನೆ ಹತ್ತಿರಕ್ಕೆ ಬಂದಿದೆ, ಇನ್ನೇನಿಲ್ಲ. ಮನೆ ಒಳ ಹೋಗೋದೊಂದೇ ಬಾಕಿ. ಅಲ್ಲಿವರೆ ಅಂಗಳದವರೆಗೂ ಬಂದು ಹೋಗಿದೆ. ಅದೇ ಆದಷ್ಟು ಬೇಗ ಸಂಬಂಧಪಟ್ಟವರು ಇಲಾಖೆಯವರು ಇದಕ್ಕೆ ಜವಾಬ್ದಾರಿ ತಗೊಂಡು, ಯಾಕಂದ್ರೆ ನನ್ನ ಒಬ್ಬನ ಸಮಸ್ಯೆ ಅಲ್ಲ, ಇಡೀ ಗ್ರಾಮದ ಸಮಸ್ಯೆ. ಮಕ್ಕಳು ಸ್ಕೂಲಿಗೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತವೆ. ಅಲ್ಲಿಂದ 6 ಗಂಟೆ ಮೇಲೆ ಸ್ಕೂಲ್ ಬಿಟ್ಟು ಇಲ್ಲಿ ಬರೋ ಹೊತ್ತಿಗೆ 7-8 ಗಂಟೆ ಆಗುತ್ತೆ. ಆ ಮಕ್ಕಳು ಮನೆ ಸೇರೋದು ಕಷ್ಟನೇ. ಈ ಸಮಸ್ಯೆ ರಾತ್ರಿನೂ ಒಂದು 4 ಜನ ಇಲ್ಲಿ ನಮ್ಮನೆ ಹತ್ರನೇ ಬಂದು ಬೈಕ್ ನಿಲ್ಸ್ಕೊಂಡು ಮುಂದಕ್ಕೆಲ್ಲ ನೋಡ್ಕೊಂಡು ಆಮೇಲೆ ಲೇಟಾಗಿ ಹೋದರು, ಹೆದರ್ಕೊಂಡು ಎಲ್ಲ ಒಟ್ಟಾಗಿ 4 ಜನ ಒಟ್ಟಾಗಿ ಹೋದ್ರು. ಆಮೇಲೆ ಈ ಥರ ಸಮಸ್ಯೆಗಳು ಭಾಳ ಆಗ್ತಾ ಇದ್ದಾವೆ. ಅದಕ್ಕೆ ಇದು ಇಮಿಡಿಯೇಟಾಗಿ ತಗೋಬೇಕಾಗಿದ್ದು. ಈಗೇನು ಬೆಳಿಗ್ಗೆ ವರದಿ ಕೊಟ್ಟಿದ್ದೀವಿ, ಸಂಜೆ ಒಳಗೆ ಏನಂತ ಒಂದು ತೀರ್ಮಾನ ತಗೋಬೇಕು. ಇದಕ್ಕೆ ಬೇಲಿ ಪಕ್ಕದಲ್ಲೇ ಇದೆ ಆನೆ. 2 ಹೆಜ್ಜೆ ಇಚ್ಚಿ ಬಂದರೆ ಮನೆಗೆ ಬರುತ್ತೆ. ಹಾಗಿದ್ದವಾಗ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಸಂಬಂಧಪಟ್ಟವ್ರು ಗಮನ ಹರಿಸ್ಬೇಕು ಇದಕ್ಕೆ. ಈ ಭಾಗದಲ್ಲಿ ಸತತ 2ನೇ ದಿನ ಆನೆ ಹಾವಳಿ ಆಗ್ತಾ ಇದೆ. ನಿನ್ನೆ ಕೂಡ ಆಗಿತ್ತು. ನಿನ್ನೆ ಎಲ್ಲ ಬಂದು ತೋಟ ಎಲ್ಲ ಪುಡಿ ಮಾಡಿ ಹೋಗಿತ್ತು. ಇವತ್ತು ಕೂಡ ಹಾಗೆ ಆಗಿದೆ. ಈ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಿರೋದು ಸಹ ತೋಟದಲ್ಲೇ ಇರೋದು. ಹಾಗಾಗಿ ಈ ಬರೀ ಖಾಲಿ ತೋಟ ಇದ್ರೆ ಎಂತೋ ಅಷ್ಟು ಭಯ ಆಗಲ್ಲ. ಈಗ ತೋಟದಲ್ಲೇ ಮನೆ ಇರೋದ್ರಿಂದ ಜನ ವಸತಿ ಅಲ್ಲೇ ಇದ್ದಾರೆ, ಜನ ಅವ್ರ ಮನೆಗಳಲ್ಲೇ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬಂದಿರೋದು ಇವ್ರ ಮನೆಯಲ್ಲೇ ಇದೆ. ಇಲ್ಲೇ ಮಕ್ಕಳು, ಒಂದು ಫ್ಯಾಮಿಲಿ ಅವ್ರು ಇದ್ದಾರೆ. ಅಲ್ಲಿಂದ ಅವ್ರಿಗೆ ಭಯ ಆಗ್ತಿದೆ. ನಿನ್ನೆ ಆಗಿರೋದು ನೋಡಿನೇ ಭಯ ಆಗಿ ಇವರು ಭಯ ಬಿದ್ದಿದ್ರು. ಇವತ್ತು ನೋಡಿದ್ರೆ ಅವ್ರ ತೋಟಕ್ಕೆ ಬಂದಿದೆ. ಫುಲ್ಲು ರಾತ್ರಿ ಎಲ್ಲ ಬಂದು ಒಂದು ಆನೆ ಬಂದು ಎಲ್ಲ ಬಾಳೆ ಗಿಡ ಇದನ್ನೆಲ್ಲ ಹಾಳು ಮಾಡಿದೆ. ಹಾಗಾಗಿ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ತುರ್ತಾಗಿ ಇದಕ್ಕೆ ಏನು ಕ್ರಮ ತಗೊಳ್ತಾರೋ ಅದು ತಗೊಳ್ಬೇಕಾಗುತ್ತೆ. ಆನೆಗಳನ್ನ ಓಡಿಸ್ತಾರೋ ಅಥವಾ ಹಿಡಿದು ಬೇರೆ ಸಕ್ಕರೆ ಬೆಲೆಗೆ ಏನು ತಗೊಂಡೋಗ್ತಾರೆ, ಏನೋ ಒಂದು ಇಮ್ಮಿಡಿಯೇಟ್ ಮಾಡಬೇಕಾಗಿದೆ ಇದು. ಯಾಕಂದರೆ ರೋಡಲ್ಲಿ ಯಾರು ಓಡಾಡಲ್ಲ. ಶೆಟ್ಟಿಹಳ್ಳಿಯವರು, ಪುರದಾಳದ ಬೇಳೂರು ಭಾಗದವರು ಇಲ್ಲೇ ಓಡಾಡೋದು. ಸಂಜೆ ಹಾಲು ಕೊಡೋಕೆ ಹೋಗ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹಾಲು ಕೊಡೋಕೆ ಹೋಗ್ಬೇಕು, ಸಂಜೆ 6 ಗಂಟೆಗೆ ಹಾಲು ಕೊಡೋಕೆ ಹೋಗ್ಬೇಕು. ಮತ್ತು ದಿನಂಪ್ರತಿ ಬೆಳಿಗ್ಗೆ ಇಲ್ಲಿ ತುಂಬ ವೆಹಿಕಲ್ಗಳು ಓಡಾಡ್ತವೆ. ಹಾಗಾಗಿ ಈಗ ಬೆಳಿಗ್ಗೆ 9 ಗಂಟೆಗೆ ಜನ ಹಸುಗಳನ್ನು ಮೇಯ್ಸಕ್ಕೆ ಹೋಗ್ತಾರೆ. ಇವತ್ತು ಹೋಗ್ಲಿಕ್ಕೆ ಯಾರು ತಯಾರಿಲ್ಲ. ಯಾಕಂದರೆ ಇಲ್ಲೇ ಬಂದಿರೋದ್ರಿಂದ ಯಾರು ತಯಾರಿಲ್ಲ ಇವಾಗ ಕಾಡಿಗೆ ಹೋಗೋಕ್ಕೆ. ಈಗ ಆನೆ ಸಹ ಇಲ್ಲೇ ಇದೆ, ಕೂಗ್ತಾ ಇದೆ ಈಗ. ಹಾಗಾಗಿ ಯಾರು ಹೊರಗಡೆ ಹೋಗೋಕ್ಕೆ, ಹಸುಗಳನ್ನ ಸಹ ಮೇಯಿಸೋದಾಗಲಿ, ಸಂಜೆ ಹಾಲು ಕೊಡೋದಾಗಲಿ ಎಲ್ಲ ತುಂಬ ತೊಂದರೆ ಆಗ್ತಿದೆ. ಇಮ್ಮಿಡಿಯೇಟ್ ಇದಕ್ಕೆ ಸಂಬಂಧಪಟ್ಟಾಗೆ ಅರಣ್ಯ ಇಲಾಖೆಯರು ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ನೋಡಿ ಇದನ್ನು ಬಗೆಹರಿಸ್ಬೇಕು ಅಂತ ನಮ್ಮ ವಿನಂತಿ. ಯಾಕಂದರೆ ಇದು ತುಂಬ ತುರ್ತಾದಂಥ ಸಮಸ್ಯೆ ಆಗಿದೆ. ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀವಿ. ನಮ್ಮ ಹೆಸರು ಪ್ರಶಾಂತ್ ಅಂತ.